ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಹಾಗೂ ಸ್ವಾಮೀಜಿ, ಹಿಂದೂ ಮುಖಂಡರ ಬಂಧನವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಡಿಸೆಂಬರ್ 4ರಂದು ಉಡುಪಿಯ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಸಮಿತಿಯ ಸಂಚಾಲಕ ರಾಧಾಕೃಷ್ಣ ಮೆಂಡನ್ ತಿಳಿಸಿದರು. ಉಡುಪಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾಹಿತಿ ನೀಡಿದರು. ಡಿಸೆಂಬರ್ 4ರಂದು ಮಧ್ಯಾಹ್ನ 3 ಗಂಟೆಗೆ ಜೋಡುಕಟ್ಟೆಯಿಂದ ಪ್ರತಿಭಟನಾ ಜಾಥಾ ಆರಂಭಗೊಳ್ಳಲಿದೆ. ಜಾಥಾವು ಕೋರ್ಟ್ ರಸ್ತೆ, ಕೆಎಂ ಮಾರ್ಗ, ಸರ್ವಿಸ್ ರಸ್ತೆ, ಸಿಟಿ ಬಸ್ ನಿಲ್ದಾಣ, ಕಲ್ಸಂಕ ಮಾರ್ಗವಾಗಿ ಕೃಷ್ಣ ಮಠದ ಪಾರ್ಕಿಂಗ್ ವಠಾರವನ್ನು ತಲುಪಲಿದೆ ಎಂದರು. ಸಂಜೆ 4:30ಕ್ಕೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ. ಪ್ರತಿಭಟನೆಗೆ ಸಂಘ ಪರಿವಾರ, ವಿವಿಧ ಸಂಘ ಸಂಸ್ಥೆಗಳು ಬಿಜೆಪಿ ಬೆಂಬಲವನ್ನು ಸೂಚಿಸಿದೆ ಎಂದು ತಿಳಿಸಿದರು. ಪ್ರಸ್ತುತ ಸಮಯದಲ್ಲಿ ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಹಿಂದೂಗಳು. ಆ ಹಿಂದೂಗಳ ಮೇಲೆ ಅಲ್ಲಿ ಬಹುಸಂಖ್ಯಾತರಾಗಿರುವಂಥ ಮುಸಲ್ಮಾನರು ದೌರ್ಜನ್ಯವನ್ನು ಮಾಡ್ತಾರೆ. ನೋಡಿ, ಈ ದೌರ್ಜನ್ಯ ಒಂದು ಅಮಾನವೀಯ, ಅಮಾನುಷವಾದದ್ದು, ಅಮಾನೀಯವಾದದ್ದು, ಮತ್ತೆ ಕಾರಣರಹಿತವಾದದ್ದು. ಒಂದು ದೌರ್ಜನ್ಯ ಗಲಾಟೆ ಮಾಡುವುದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ. ಸೊ ಕಾರಣರಹಿತವಾದದ್ದು ಅಂದರೆ ದುರುದ್ದೇಶದಿಂದಲೇ ಈ ಹಿಂದೂಗಳನ್ನು ದಮನ ಮಾಡಬೇಕು ಅಂತ ಅಲ್ಲಿರುವಂಥ ಮೂಲಭೂತ ಸಂಘಟನೆಗಳು ಮಾಡಿರುವಂತಹ ಪಿತೂರಿಗೆ ದುರ್ದೈವಶಾತ್ ಅಲ್ಲಿರುವ ಪ್ರಜೆಗಳು, ಹಿಂದೂಗಳು ಸಹ ಬಾಂಗ್ಲಾದೇಶದ ಪ್ರಜೆಗಳು. ಒಂದು ದೇಶದ ಪ್ರಜೆ ಯಾವುದೇ ಧರ್ಮಕ್ಕೆ ಸೇರಿದ್ದರೂ ಆ ಪ್ರಜೆಗೆ ರಕ್ಷಣೆ ಕೊಡಬೇಕಾಗಿದ್ದು ಅಲ್ಲಿನ ಸರ್ಕಾರದ ಧರ್ಮ, ಅದು ಕರ್ತವ್ಯ. ಆದರೆ ಬಾಂಗ್ಲಾ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡುವ ಬದಲು ಆ ಸರ್ಕಾರವೇ ಅಲ್ಲಿನ ಪ್ರಜೆಗಳಾದಂಥ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಎಸಗುವುದಕ್ಕೆ ಪಿತೂರಿಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಪಿತೂರಿ ಬಾಂಗ್ಲಾ ಸರ್ಕಾರ ಏನ್ ಮಾಡ್ತಾ ಇದೆ, ಅಲ್ಲಿನ ಪೊಲೀಸರಿರ್ಬೋದು ಅಥವಾ ಸೈನ್ಯ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ರಾಜಕೀಯ ಪ್ರತಿನಿಧಿಗಳಿರ್ಬೋದು, ಯಾರೇ ಇರಲಿ, ಅವ್ರೇನು ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅಮಾನುಷವಾಗಿ ನಡ್ಕೋತಾ ಇದ್ದಾರೆ, ಉಗ್ರಗಾಮಿಗಳ ತರ ವರ್ತಿಸ್ತಾ ಇದ್ದಾರೆ. ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಅವರ ಬಣ್ಣ. ವಿಶ್ವದಲ್ಲಿರುವಂತ ಎಲ್ಲ ಜನರು ಅರ್ಥ ಮಾಡ್ಕೋಬೇಕು ಈ ಒಂದು ಅಮಾನವೀಯ ಘಟನೆ. 4/12/2024 ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಜೋಡುಕಟ್ಟೆಯಿಂದ ಪ್ರಾರಂಭವಾಗುವಂತಹ ಪ್ರತಿಭಟನಾ ಜಾಥಾ ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್, ಕಲ್ಸಂಕ ಮಾರ್ಗವಾಗಿ ಕೃಷ್ಣ ಮಠದ ಪಾರ್ಕಿಂಗ್ ವಠಾರದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಈ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಭಕ್ತ ಹಿಂದೂ ಬಾಂಧವರು ಉಪಸ್ಥಿತರಬೇಕಾಗಿ ಈ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಗುತ್ತದೆ. ಪತ್ರಕರ್ತ ಮಿತ್ರರಲ್ಲಿ ವಿನಂತಿ, ತಾವೆಲ್ಲರೂ ಇದಕ್ಕೆ ಶಕ್ತಿ ತುಂಬಬೇಕು. ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಘಟನೆಗಳನ್ನು ಮನಸ್ಸಿಗೆ ಮುಟ್ಟಿಸುವಂತಹ ಪ್ರಯತ್ನದೊಂದಿಗೆ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವ ನಿಮ್ಮಂತ್ರ ವಿನಂತಿಸುತ್ತಿದೆ. ಅದೇ ರೀತಿ ನಾಳೆ ಸಭಾ ಕಾರ್ಯಕ್ರಮವು ಅಷ್ಟಮಠದ ಯತಿವರಗಳ ಆಶೀರ್ವಾದದೊಂದಿಗೆ ಮತ್ತೆ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನೀವು ತಾವೆಲ್ಲರೂ ಇದಕ್ಕೆ ಸ್ಪಂದಿಸಬೇಕಂತ ವಿನಂತಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೋವಿಂದ ದಾಸ್, ಸಂಜಿತ್ ಹಾವಂಜೆ, ಅಖಿಲೇಶ್ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Pull up the hands and the feeling more beer. I digga don, I sika don. Take it on the roll and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.